In conversation with Dr. Shabari Girishan KV, consultant neurosurgeon at Ramaya Memorial Hospital. ನಮಸ್ಕಾರ ಡಾಕ್ಟರ್ ಶಬರಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಮೊದಲ ಕ್ವೆಶ್ಚನ್ ನಿಮ್ಗೆ, ಡ್ರಗ್ ರಿಫ್ರಾಕ್ಟರಿ ಎಪಿಲಿಪ್ಸಿ ಅಂದ್ರೆ ಏನು ಮತ್ತೆ ಹೇಗೆ ಇದನ್ನ ಇವ್ಯಾಲ್ಯೂಯೇಟ್ ಮಾಡಬಹುದು ನಾವು ಅಂತ? ದಟ್ಸ್ ಎ ಗುಡ್ ಕ್ವೆಶ್ಚನ್. ಡ್ರಗ್ ರಿಫ್ರಾಕ್ಟರಿ ಎಪಿಲಿಪ್ಸಿ ಅಂದರೆ ಸೆಳೆತವನ್ನು ಕಂಟ್ರೋಲ್ ಅಥವಾ ಹತೋಟಿಗೆ ತರಲು 2 ವರ್ಷಗಳ ಅಥವಾ ಅವಧಿಯ ನಂತರವೂ 2ಕ್ಕಿಂತ ಹೆಚ್ಚು ಔಷಧಿಗಳಿಗೆ ಪ್ರತಿಕ್ರಿಯಿಸಲು ವಿಫಲವಾಗಿದೆ ಎಂದರ್ಥ. ಸೆಳೆತದ ಸ್ಥಳವನ್ನು ಗುರುತಿಸಲು ಒಬ್ಬರು ಖಂಡಿತವಾಗಿಯೂ ವಿವಿಧ ಆಯ್ಕೆಗಳನ್ನು ಪರಿಗಣಿಸಬೇಕು. ಮೂಲಭೂತ ಟೆಸ್ಟ್ ಅಂದ್ರೆ ಬೇಸಿಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ವಿಡಿಯೋ ಇಜಿ ಮತ್ತು MRI ಇನ್ ಎಪಿಲೆಪ್ಸಿ ಪ್ರೋಟೋಕಾಲ್ ನಲ್ಲಿ ಮಾಡಬೇಕಾಗುತ್ತದೆ. ಈ ಟೆಸ್ಟ್ಗಳು ವಿಫಲವಾದರೆ ಮೂಲವನ್ನು ಗುರುತಿಸಲು ಅಂದ್ರೆ ಸೆಳೆತ ಎಲ್ಲಿಂದ ಬರುತ್ತೆ ಅಂತ ಅದನ್ನ ಗುರುತಿಸಬೇಕಾದರೆ ಇತರ ವಿಶೇಷ ಪರೀಕ್ಷೆಗಳು ಕೂಡ ಈಗ ಲಭ್ಯವಿದೆ. ಟೆಸ್ಟ್ಗಳು ಸಹ ಇದರಲ್ಲಿ ವಿಡಿಯೋ ಇಜಿ ಮತ್ತು MRI ದಿಸ್ ಹ್ಯಾಸ್ ಟು ಬಿ ಇದನ್ನ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಸ್ಪೆಷಲೈಸ್ ಟೀಮ್ ಬೇಕಾಗುತ್ತೆ. ಅಪ್ರೋಚ್ ಮಾಡೋ ಡಾಕ್ಟರ್ಸ್ ಕರೆಕ್ಟ್ ಆಗಿರ್ಬೇಕು ಅಂಡ್ ಡಾಕ್ಟರ್ ಅವೇರ್ನೆಸ್ ಇರಬೇಕು. ಎಪಿಲೆಪ್ಸಿ ಡ್ರಗ್ ಇಂದ ಕಂಟ್ರೋಲ್ ಆಗದಿದ್ರೆ ಮತ್ತೇನೋ ಅನ್ನೋ ಒಂದು ಕ್ವೆಶ್ಚನ್ ಗೆ ಮೈ ಆನ್ಸರ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡ್ ವ್ಯಾಲ್ಯೂಬಲ್ ಅಡ್ವೈಸ್. ಸೊ ಡೆಫಿನೆಟ್ಲಿ ಅದನ್ನ ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಎವಲ್ಯೂಷನ್. ಒಂದು ಡ್ರಗ್ ಫೇಲ್ ಆದಾಗ ಸೀಜರ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಜಿಕಲ್ ಆಪ್ಷನ್ಸ್ ಏನೇನಿರುತ್ತೆ ಡಾಕ್ಟರ್ಸ್ ಮುಂದೆ? ಇದನ್ನ ಡಾಕ್ಟರ್ ಶಬರಿ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ವಾಪಸ್ ಬರ್ತಿದ್ದ ಹಾಗೆ ಸ್ಟೇ ಟ್ಯೂನ್ಡ್, ಇದು ರೇಡಿಯೋ ಸಿಟಿ ಹಾಸ್ಪಿಟಲ್. ನನ್ನ ಸೆಕೆಂಡ್ ಕ್ವೆಶ್ಚನ್ ಇವ್ರಿಗೆ, ಸರ್ಜಿಕಲ್ ಆಪ್ಷನ್ಸ್ ಏನೇನ್ ಇರುತ್ತೆ ನಿಮ್ಮ ಮುಂದೆ ಡ್ರಗ್ ಫೇಲ್ಸ್ ಆದಾಗ ಸೀಜರ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ? ಸೊ ಇದರಲ್ಲಿ 2 ರೀತಿಯ ಶಸ್ತ್ರಚಿಕಿತ್ಸೆಗಳಿವೆ. ಅವುಗಳಿಗೆ ಒಂದು ಗುಣಪಡಿಸಬಹುದಾದ ಶಸ್ತ್ರಚಿಕಿತ್ಸೆಗಳು ಮತ್ತು ಇನ್ನೊಂದು ಉಪಶಮನಕಾರಿ ಅಂದ್ರೆ ಪ್ಯಾಲಿಯೇಟಿವ್ ಆಪ್ಷನ್ ಟು ಕಂಟ್ರೋಲ್ ದ ಸೀಜರ್ಸ್. ಸೊ ಮೊದಲನೇದಾಗಿ ಸೆಳೆತದಿಂದ ಹಾಗೂ ಔಷಧಿಗಳಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸಬಹುದಾದ ಶಸ್ತ್ರಚಿಕಿತ್ಸೆಗಳು ಅಂದ್ರೆ ಟೋಟಲ್ ಸೀಜರ್ ಫ್ರೀಡಮ್. ಸೊ ಅದು ಸೀಜರ್ ಫ್ರೀಡಮ್ ನಿಂದ ಅವ್ರ ಡ್ರಗ್ಸ್ ಸಹ ಸ್ಟಾಪ್ ಮಾಡಬಹುದಾದ ಸರ್ಜರಿಗಳು. ಈ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಬೇಕಾದ್ರೆ ಸೆಳೆತ ಎಲ್ಲಿಂದ ಆರಂಭವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಬಹುಶಃ ಮೆದುಳಿನ ಅನೇಕ ಪ್ರದೇಶಗಳಿಂದ ಸೆಳೆತ ಹುಟ್ಟಿಕೊಂಡಾಗ ಉಪಶಾಮಕ ಸರ್ಜರಿ ಅಂದ್ರೆ ಪ್ಯಾಲಿಯೇಟಿವ್ ಸರ್ಜರೀಸ್ ಬಳಸಬೇಕಾಗುತ್ತದೆ. ಅಂದ್ರೆ ಇದರಲ್ಲಿ ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಮತ್ತೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಈ ಸರ್ಜರಿಗಳಿಂದ ದಿನಕ್ಕೆ ಸೆಳೆತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಮತ್ತು ಇದರಿಂದ ಜೀವನದ ಗುಣಮಟ್ಟವನ್ನು ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಡೆಫಿನೆಟ್ಲಿ ಇದರಿಂದ ಇಂಪ್ರೂವ್ ಮಾಡಬಹುದು. ಸೊ ವೆನ್ ಡ್ರಗ್ ಫೇಲ್ಸ್ ಡೆಫಿನೆಟ್ಲಿ ದೇರ್ ಈಸ್ ಅನ್ ಆನ್ಸರ್ ವಿತ್ ಸರ್ಜರಿ. ಅದನ್ನ ಪೇಷಂಟ್ಸ್ ತಿಳಿದುಕೊಳ್ಬೇಕು. ಸೊ ನಿಮ್ಮನೇಲಿ ಅಥವಾ ನಿಮ್ಮ ಲವ್ಡ್ ಒನ್ಸ್ ಗೆ ಯಾರಿಗಾದ್ರೂ ಎಪಿಲೆಪ್ಸಿ ಇದ್ದು ಡ್ರಗ್ಸ್ ಎಫೆಕ್ಟಿವ್ ಆಗಿಲ್ಲ, ಸರ್ಜರಿನ ಕನ್ಸಿಡರ್ ಮಾಡ್ತಿದ್ದಾರೆ ಅನ್ನೋದಿದ್ರೆ ನ್ಯೂರೋ ಸರ್ಜನ್ ಹತ್ರ ಮಾತಾಡಿ ಅಂಡ್ ಟೇಕ್ ಅ ವೈಸ್ ಡಿಸಿಷನ್. ಬಿಕಾಸ್ ಡಾಕ್ಟರ್ ಹೇಳ್ದ ಹಾಗೆ ಸರ್ಜರಿ ಗ್ಯಾರಂಟೀಸ್ ಅ ಕ್ವಾಲಿಟಿ ಲೈಫ್.